ಹೆಸರಿಗೆ ರೆಸ್ಪಾನ್ಸ್ ಮಾಡಿದ್ರೆ ಹೇಳ್ಬೇಕಾಯ್ತು ನಮ್ಮಮ್ಮ. ಆಗಲ್ಲ ಅಂದ್ರೆ ನನ್ನ ಪೈಗೆ ಎಲ್ಲ ತೆಗೆದು ತೋರಿಸಿದ್ ಮಮ್ಮ. ಒಂದು ವರ್ಷ ತೋರಿಸಿಲ್ಲ, ಒಂದು ವರ್ಷ ತಗೊಂಡು ನಮ್ಮ ಚಿಕ್ಕಪ್ಪಣ್ಣ ಸರ್ ಅವರು ರಾತ್ರಿ ಮಂಚದ ಮೇಲೆ ಇದ್ದ ಸ್ವಲ್ಪ ಕೆಳ ಬಿದ್ದತೆ ಗೋಡೆ ಎಡ್ಸೈತಲ್ಲ ಅದು ಬಿದ್ದತ್ತೆ, ಪೆಟ್ಟಾಗೈತೆ ಅಂತಂದು ಬೆಳಗ್ಗೆ ಕರ್ಕೊಂಬಂದದ್ದು ನನ್ನ ತಮ್ಮ, ನನ್ನ ಮಗ ನನ್ನ ತಮ್ಮ ಇಬ್ಬರು ಕರ್ಕೊಂಬಂದ್ರು ಇಲ್ಲಿ ಬಂದಮೇಲೆ ಹಾಸ್ಪಿಟ್ಲಿಗೆ ಯಾರು ಕೇರೆ ಮಾಡಿಲ್ಲ. ಐಸಿ ಹೊರಡಿಗಿರಿ ಅಂತ ತಗೊಂಬಂದು ಇಲ್ಲಿ ಹೊರಡಿಗೆ ಹಾಕಿದ್ದಾರೆ. ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ, ಏನಿಲ್ಲ. ಡ್ರಿಪ್ಸ್ ಹಾಕಕ್ಕಂತಂದಾಗ ಡ್ರಿಪ್ಪನ್ನು ನನ್ನ ತಮ್ಮನೇ ತಂದ್ಕೊಂಡು ಕೊಟ್ಟಿದ್ದಾನೆ. ಇವು ಹಾಸ್ಪಿಟ್ಲಿಗೆ ಏನಿಲ್ಲ ಅಂತೆ, ಬಂದ ಜನಕ್ಕೆ ಏನಿಲ್ಲ ಅಂದಮೇಲೆ ಇವು ಹಾಸ್ಪಿಟ್ಲಿಗೆ ಬಾಗಿಲು ತೆಗೆದು ಏನು ಸಾರ್ಥಕ ಸರ್? ನಮಗೆ ಏನಾರ ಒಂದು ನ್ಯಾಯ ತೆಗಿಸ್ಕೊಂಡು ಕೊಡ್ಬೇಕು. ನಮ್ಗೆ ಆಗಿದ್ರಂತ ಅನ್ಯಾಯ ಬೇರೆ ಪೇಷಂಟ್ಗೆ ಆಗಬಾರ್ದು ಸರ್. ಅದು ಏನಂತ ಕೊಟ್ಟರಂತಾನೆ ಗೊತ್ತಿಲ್ಲ. ನನ್ನ ತಮ್ಮ ಹೇಳ್ತಾನೆ ಏನು ಮಾಡಲೇ ಇಲ್ಲ, ಅವರು ಮುಟ್ಟೇ ಇಲ್ಲ. ECG ಮಾಡ್ಸೋಕ್ಕಾಗಿತ್ತಂತೆ, ಎಕ್ಸ್ರೇ ಮಾಡ್ಸೋಕ್ಕಾಯ್ತು, ಏನು ಮಾಡಿಲ್ಲ ಸರ್ ಅವರು. ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅದನ್ನ ಮಾಡ್ರಿ ಅಂತ ಒಬ್ಬರು ಪೇಷಂಟ್ ಹತ್ರ ಒಬ್ರು ಓಡಾಡಿದಾರೆ ಹೊರಗೆ. ಇವ್ರ ಹತ್ರ ನಾವು ಮಾಡಿಸ್ಬೇಕಲ್ರಿ ಸರ್? ECG ಇಲ್ಲನ್ರಿ ಅಂತ ದೊಡ್ಡ ಹಾಸ್ಪಿಟ್ಲಿಗೆ ಇಲ್ಲ. ECG ಮಾಡಿಸ್ಬೇಕಾ? ಬಂದ ತಕ್ಷಣ ಎದೆ ನೋವು ಬೆನ್ನು ನೋವು ಏನೋ ಬರಲಿ ಎಕ್ಸ್ರೇ ಮಾಡ್ಸಕ್ ಬರ್ಕೊಂಡ್ ಕೊಡ್ಬೇಕಾ? ಏನು ಮಾಡಿಲ್ಲ ಸಾ ಇವರು, ಏನು ಮಾಡಿಲ್ಲ. ಬೆಡ್ಡಿ ಮೇಲೆ ಐಸಿ ಹೊರಡಿಗೆ ಹಾಕೊಂಡಾರೆ, ಆಮೇಲೆ ತಮ್ಮಂದು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಜೀವ ಹೋದ್ಮೇಲೆ ಈ ಡ್ರಿಪ್ ಹಾಕಿದ್ದಾರೆ. ಆ ಸಿಸ್ಟರ್ ಎಂತ ಇದಾಗಿದ್ದಾಳೆ ಸರ್. ಅವಳಿಗೆ ತಂದೆ ತಾಯಿ ಅಕ್ಕ ತಂಗಿ ಯಾರು ಇಲ್ಲನ್ರಿ ಸರ್? ಅಣ್ಣ ತಮ್ಮರು ಯಾರು ಇಲ್ವಾ ಸರ್? ಡ್ಯೂಟಿ ಇದ್ರು ಕೇರ್ ಮಾಡಿಲ್ಲ ಸರ್ ಅವರು. ಡಾಕ್ಟರ್ ಬಂದಿಲ್ಲ, ಕೈ ಸಮೇತ ಮುಟ್ಟು ನೋಡಿಲ್ಲ ಅಂತೆ. ಅಣ್ಣ 4 ಗಂಟೆಯಿಂದ ಬಂದ್ವಿ ಅಣ್ಣ ನಾವು. ಇವತ್ತು ಬೆಳಿಗ್ಗೆ 12-1 ಗಂಟೆಗೆ ಬಂದ್ವಿ. 12-1 ಗಂಟೆಗೆ ಬಂದು ಅಲ್ಲಿ ಹೋಗಿ ಚೀಟಿ ಮಾಡಿಸ್ರಪ್ಪ ಅಂದರು. ನಮ್ಮ ಅಪ್ಪಾಜಿನೇ ಹೇಳ್ತಿ ಹಿಂಗೆ ಭಾಳ ನೋವು ಬರ್ತೈತಪ್ಪ, ಎದೆ ಭಾಳ ಬೆನ್ನು ನೋವು ಬರ್ತೈತೆ, ಬೆನ್ನು ಭಾಳ ನೋವು ಬರ್ತೈತಪ್ಪ ಅಂತ ಡಾಕ್ಟ್ರಿಗೆಲ್ಲ ಹೇಳ್ದ. ಅವ್ರೇನು ಸುಮ್ಮನೆ ಬರೋದ್ರು, ಹೋಗ್ರಪ್ಪ ಅಲ್ಲಿ ಅಂತ ಅಡ್ಮಿಟ್ ಮಾಡ್ಕೊ ಹೋಗ್ರಿ, ಅಲ್ಲಿ ಇದು ಮಾಡ್ತಾರೆ ಅಂತ ಎಲ್ಲ ಕಳಿಸಿದ್ರು. ಅಡ್ಮಿಟ್ ಮಾಡ್ಕೊಂಡ್ವಿ. ಇಲ್ಲಿ ಬಂದು ಅಡ್ಮಿಟ್ ಮಾಡಿದ್ರು. ಅವಾಗ ಬಂದು ಬೆನ್ನೋವಪ್ಪ ಬೆನ್ನೋವು ಕಣ, ಬೆನ್ನೋವು ನಂದು ಭಾರಿ ನೋವುದೇ ಕಣ, ಡಾಕ್ಟ್ರನ್ನ ಕರಿಯ ಅಂತ 12 ಗಂಟೆಯಿಂದ ಬಂದನು. 3 ಗಂಟೆವರೆಗೂ ಹಂಗೇ ಹತ್ತತ್ತೆ. ಮತ್ತು ನಮ್ಮಮ್ಮ ನಾನು ಇಬ್ಬರು ಬಂದಿದ್ವಿ. ನಮ್ಮಮ್ಮನ ಬಿಟ್ಟು ನಾನು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಅಲ್ಲಿ ಬರ್ಸ್ಕೊಂಬ ಎಕ್ಸ್ರೇ ಮಾಡಿಸ್ಬೇಕು ಅಂತೇಳಿ ಎಕ್ಸ್ರೇ ಮಾಡ್ಸಕ್ಕೆ ನನ್ನ ಅಲ್ಲಿಗೆ ಇಲ್ಲೊಂದ್ಸಲಿ ಪದೇ ಅಡ್ಡಾಡಿಸಿದ್ರು. ಒಂದು 10-20 ಸಲ ಬರೀ ಅಡ್ಡಾಡಿಸಿ ಬರ್ಸ್ಕೊಂಬಂದು ಆದ ತಕ್ಷಣ ಆಮೇಲೆ ಇಲ್ಲಪ್ಪ ಇವತ್ತು ಎಕ್ಸ್ರೇ ಇಲ್ಲ, ನಾಳೆ ಮಾಡ್ತಾರೆ, ಇವಾಗ ಆಗಲ್ಲ, ಈಗ ಅಲ್ಲೇ ಕ್ಲೋಸ್ ಆಗೈತೆ ಅಂತ ಮತ್ತೆ ಅದು ಹೇಳಿದ್ರು. ಆಮೇಲೆ ಇಲ್ಲ ಮೇಡಮ್ ಭಾಳ ನೋವು ಭಾಳ ಇದು ಮಾಡ್ತಿದ್ರು ಅವರು, ಬರ್ರಿ ಮೇಡಮ್ ಸ್ವಲ್ಪ ಇಂಜೆಕ್ಷನ್ ಏನಾದರೂ ಮಾಡಿರಿ ಅಂತಂದ್ರೆ ಆಯ್ತಪ್ಪ ಅಂತೇಳಿ ಬರ್ಕೊಟ್ರು. ಹೊರಗಡೆ ಹೋಗಿ ತಗೊಂಬರಪ್ಪ, ಇಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಬರ್ಕೊಟ್ರು. ಹೊರಗಡೆ ಹೋಗಿ ತಗೊಂಬಂದು ಇಂಜೆಕ್ಷನ್ ಬಂದು ತಗೊಂಬಂದ್ರು. ಬಂದ್ಲು ಅಷ್ಟೊತ್ತಿಗಾಗಲೇ ಹೋಗಿದ್ರು, ನಾವು ಬಜ್ಜಿ ಇಲ್ಲ ಅಷ್ಟೊತ್ತಿಗಾಗಲೇ ಬಂದು ನೋಡಿ ಅವ್ರು ಹಾಕೋದ್ರು, ಡ್ರಿಪ್ ಹಾಕೋದ್ರು. ಅವರು ಹಾಕೋದ್ರು ಬಂದು ಮತ್ತು ಅವ್ರು ಏನು ಆಯ್ತು ಅಂತ ನೋಡಲಿಲ್ಲ, ಹಾಕೋದ್ರು. ಆಮೇಲೆ ನಮ್ಮ ಅಪ್ಪಾಜಿ ನಮ್ಮಮ್ಮನ್ನ ನಮ್ಮ ಮಳೆಯನ್ನ ಊಟ ಮಾಡಿದ್ರು. ಬೆಳಗ್ಗೆ ಊಟ ಮಾಡ್ಕೊಂಡು ಬರೋರಪ್ಪ ಅಂತ ಅವ್ರಿಬ್ರು ಕಳಿಸಿದೆ. ನಾವು ಆಮೇಲೆ ನೋಡಿ ನಮ್ಮ ಅಪ್ಪಾಜಿ ಯಾಕೆ ಏನು ಮಾತಾಡ್ತಿಲ್ಲ, ಅಷ್ಟು ನೋವು ಅಂತಿದ್ದನ್ನು ಯಾಕೆ ಮಾತಾಡ್ತಿಲ್ಲ, ಏನು ಅಂತ ನೋಡಿದೆ. ನಾನು ಅದಕ್ಕೆಲ್ಲ ಮುಟ್ಟಿ ಎಲ್ಲ ಮಾತಾಡಿಸಿದೆ. ನಮ್ಮ ಅಪ್ಪ ಏನು ಮಾತಾಡಲಿಲ್ಲ. ಅದಕ್ಕೆ ನಾನು ಓಡಿ ಬಂದು ಡಾಕ್ಟ್ರನ್ನ ಬರಲಿಲ್ಲ, ನಮ್ಮ ಅಪ್ಪಾಜಿ ಯಾಕೆ ಹೇಳ್ತಿಲ್ಲ ಅಂತ ಓಡಿ ಬಂದು ನಮ್ಮ ಕರ್ಕೊಂಬಂದು ಅವ್ರು ಕರ್ಕೊಂಬಂದೆ. ಅವ್ರು ನೋಡಿ ಏನಂತ ನೋಡಿಲ್ಲ. ಅವ್ರು ನರ್ಸು ಫೋನ್ ಮಾಡಿ ಅವ್ರಿಗೆ ಮಾಡ್ತಾರೆ, ಇವ್ರು ಮಾಡ್ತಾರೆ, ಯಾರ್ಯಾರು ರೆಸ್ಪಾನ್ಸೇ ಮಾಡಲಿಲ್ಲ. ನಾವು ಜೋರು ಮಾಡಿದಾಗ ಯಾರ್ಯಾರು ಬಂದು ಐಸಿವಾಡಿ ಶಿಫ್ಟ್ ಮಾಡ್ರಿ, ಇನ್ನು ಐತೆ ಹಂಗೆ ಹಿಂಗೆ ಸುಳ್ಳು ಮತ್ತೆ ಐಸಿವಾಡಿಗೆ ಬಂದರು. ಇಲ್ಲಿ ಐಸಿವಾಡಿಗೆ ಬಂದ್ರು ಏನಿಲ್ಲ. ಆಮೇಲೆ ಇವ್ರು ಬಂದು ಇಲ್ಲಪ್ಪ ಇಲ್ಲ ಜೀವ ಇಲ್ಲ ಅಂತ ಹೇಳಿದರು. ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಇವರು ಬದುಕಿದಾಗ ಕೊಟ್ಟಿದ್ರೆ ನಮ್ಮಪ್ಪ ಬದುಕೆ 100% ನಮ್ಮಪ್ಪ ಬದುಕನ್. ಸತ್ತಾಗ ಕೊಟ್ಟಿದ್ರಿ. ಇವರು ಬಂದು ಗಿಲುಗು ಏನಪ್ಪ ಅಂತ ನೋಡಿಲ್ಲ, ಸುಮ್ಮನೆ ಅಲ್ಲಿ ಚೀಟಿ ಮಾಡಿಸಿದ್ರು, ಅಡ್ಮಿಟ್ ಆಗೋರಪ್ಪ ಅಂತ ಕಳಿಸಿದ್ರು ಅಷ್ಟೇ. ಬಂದಾಗ್ಲಿಂದ ಏನು ಮಾಡೇ ಇಲ್ಲ ಅವರು. ವೈದ್ಯರ ನಿರ್ಲಕ್ಷ್ಯ ಇದಾಗಿರೋದು. ಅವರೊಂದು ನೋಡಿ ನಮ್ಮಪ್ಪ ನೋಡಿದ್ರೆ ನಮ್ಮಪ್ಪ ಬದುಕೆ ನಮ್ಮಪ್ಪ. ಅವ್ರು ಒಂದು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ನೋವು ಅಂತ ಬಂದಾಗ್ಲಿಂದ ನೋವು ಅಂತ 4 ಗಂಟೆಯಿಂದ ನೋವು ಆಂಬ್ಯುಲೆನ್ಸ್ನ ಮಾಡ್ಕೊಂಡು ಆಂಬ್ಯುಲೆನ್ಸ್ ಬಂದು ಅಲ್ಲಿದ್ದ ನೋವು ಕಣ, ನನಗೆ ನೋವು ಕಣ. ಡಾಕ್ಟ್ರ್ ಕರಿಯಲ್ಲಿ ನನಗೆ ಆಗಲ್ಲ ಕಣ, ತಡ್ಕೊಬೇಕಾಗಲ್ಲಪ್ಪ, ನಾನು ಇರಲ್ಲ ಕಣ ಅಲ್ಲಿ, ಕರಿಯಲ್ಲಿ ಅಂತ ಭಾರಿ ಹತ್ತಣ ನಮ್ಮಪ್ಪ. ನಾನೆಲ್ಲ ಮುಗಿಸ್ಕೊಂಡು ಎಲ್ಲ ಅಲ್ಲಿ ಮಾಡ್ಸ್ಕೊಂಬ ಇಲ್ಲಿ ತೋರ್ಸ್ಕೊಂಬ ಎಲ್ಲ ಕಳಿಸಿ ಆಮೇಲೆ ನಾನೇ ಬಂದು ನೋಡ್ಕೊಂಡೆ. ಅಲ್ಲಿವರೆಗೆ ಯಾರು ನೋಡ್ಕೊಂಡಿಲ್ಲ ಅವರು. ನಾನೇ ಬಂದು ಮೇಡಮ್ ನಮ್ಮ ಅಪ್ಪಾಜಿ ಭಾಳ ಇದು ಮಾಡ್ತೈತೆ
ಬರ್ರಿ ಅಂತೇಳಿ ನಾನು ನೋಡಿದ್ದಿಲ್ಲ ಹೋಗಿಲ್ಲ ಎಲ್ಲ ಬರ್ಸಿ ಮರ ಕಳಿಸಿದ್ನ. ಅದಕ್ಕೆ ಅವಾಗ ಅಳುತ್ತಲ್ಲ, ಅದಕ್ಕೆ ನಾನು ಮೇಡಮ್ ಅವ್ರು ಭಾಳ ನೋವುತ್ತೈತೆ ಬರ್ರಿ ಮೇಡಮ್ ಅಂತ ಕಳಿಸಿದ್ದೆ. ಆಮೇಲೆ ಇಲ್ಲಪ್ಪ ಇಲ್ಲಿಲ್ಲ ಹೊರಗಡೆ ಬರ್ಕೊಡ್ತೀನಿ ಅಂತ ಹೊರಗಡೆ ಬರ್ಕೊಡು ತಾಂಬಂದೆ, ತಂದು ಹಾಕಿದ್ರು. ಆಮೇಲೆ ಯಾಕೆ ಇಷ್ಟ ತಗೊಂಡು ಭಾಳ ಬೆಳಗ್ಗೆಯಿಂದ ನಾವು ಭಾಳ ಅಳ್ತಿತ್ತು, ಇವಾಗ ಯಾಕೆ ಸುಮ್ಮನೆ ಐತಲ್ಲ ಅಂತ ಅವ್ರು ಹಾಕಿ ಸುಮ್ಮನೆ ಹಿಂಗೆ ಮುಟ್ಲಿಲ್ಲ, ಸುಮ್ಮನೆ ಹಿಂಗೆ ಡ್ರಿಪ್ ಹಂಗೆ ಹಾಕಿ ಅದೇ ಹೋದ್ರು. ಆಮೇಲೆ ನಾವು ಅಪ್ಪ ಯಾಕೆ ಹಂಗೆ ಮಾತಾಡ್ತಿಲ್ಲ ಏನಿಲ್ಲ ಏನು ಅಂತ ನಾನು ಎಲ್ಲ ಎದೆಲ್ಲ ಮೈ ಹೊಟ್ಟೆ ಎಲ್ಲ ಮುಟ್ಟು ನೋಡಿದೆ. ಆಮೇಲೆ ಯಾಕೆ ಮಾತಾಡ್ತಿಲ್ಲ ಅಂತೇಳಿ ಡಾಕ್ಟ್ರ್ ತಗೋ ಹಂಗೆ ಓಡೋದೆ, ಅಸಿಸ್ಟೆಂಟ್ ಕರೆದೆ. ಅವ್ರು ಬಂದು ಮತ್ತೆ ನೋಡಿದೆ, ಅವ್ರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಡಾಕ್ಟ್ರು ನಾವೆಲ್ಲ ಬಾಯ್ ಮಾಡಿದ್ಕೆ ಡಾಕ್ಟ್ರುಗಳು ಬಂದರು. ಅವಾಗ ನಮ್ಮ ಹೆಸರು ಸಂತೋಷ್ ಅಂತ.